ಭಗವಂತ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಕೊಟ್ಟರೆ ನಿನ್ನ ವಿಶ್ವಾಸವನ್ನು ಇನ್ನೂ ಗಟ್ಟಿ ಮಾಡುತ್ತಿದ್ದಾನೆ ಎಂದು ಅರ್ಥ. ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಸಿಗದಿದ್ದರೆ ನಿನ್ನನ್ನು ಪರೀಕ್ಷಿಸುತ್ತಿದ್ದಾನೆಂದು ಅರ್ಥ. ನಿನ್ನ ಪ್ರಾರ್ಥನೆಗೆ ಯಾವತ್ತೂ ಪ್ರತಿಫಲ ಸಿಗದೇ ಇದ್ದರೆ ನಿನಗೆ ಅತ್ಯುತ್ತಮವಾದುದನ್ನು ಕಾಯ್ದಿರಿಸಿದ್ದಾನೆ ಎಂದು ಅರ್ಥ. ಬಲ ಇದೆ ಅಂತ ಅಹಂಕಾರ ಪಡಬೇಡ, ಏಕೆಂದರೆ ಕಲ್ಲು ನೀರಲ್ಲಿ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗಿ ಹೋಗುತ್ತದೆ. ಒಂದು ದಿನ ಸತ್ಯ ಮತ್ತು ಸುಳ್ಳು ಕೆರೆಗೆ ಸ್ನಾನ ಮಾಡಲು ಹೋಗಿರುತ್ತದೆ. ಆಗ ಸುಳ್ಳು ಬೇಗನೆ ಸ್ನಾನ ಮುಗಿಸಿ ಮೇಲೆ ಬಂದು ಸತ್ಯದ ಬಟ್ಟೆಯನ್ನು ಧರಿಸುತ್ತದೆ. ಆದರೆ ಸತ್ಯಕ್ಕೆ ಸುಳ್ಳಿನ ಬಟ್ಟೆಯನ್ನು ಧರಿಸುವುದು ಇಷ್ಟವಾಗುವುದಿಲ್ಲ. ಆ ಗಳಿಗೆಯಿಂದ ಸತ್ಯ ಬಟ್ಟೆಯನ್ನು ಧರಿಸದೆ ತೆರೆಮರೆಯಲ್ಲಿ ಓಡಾಡುತ್ತಿರುತ್ತದೆ. ಸುಳ್ಳು ಸತ್ಯದ ಬಟ್ಟೆ ಧರಿಸಿ ರಾಜಾರೋಷವಾಗಿ ಓಡಾಡುತ್ತದೆ. ಇದೇ ಪ್ರಪಂಚ. ಇಂತಹ ಸುಳ್ಳಿನ ಪ್ರಪಂಚದಲ್ಲಿ ಸುಮ್ಮನೆ ಕುಳಿತುಕೊಂಡರೆ ಯಾರು ನಮಗೆ ಬೆಲೆ ಕೊಡುವುದಿಲ್ಲ. ನೀನು ಇಲ್ಲಿ ಹುಲಿಯ ತರಹ ಗರ್ಜನೆ ಮಾಡಬೇಕು, ಇಲ್ಲ ಅಂದ್ರೆ ಇಲ್ಲಿ ನಿನ್ನನ್ನು ತುಳಿದು ಸಾಯಿಸಿ ಬಿಡುತ್ತಾರೆ. ಆನೆಯ ಭಾರ ಆನೆಗೆ, ಆಮೆಯ ಭಾರ ಆಮೆಗೆ. ಎಲ್ಲರ ಬದುಕಲ್ಲೂ ಸಮಸ್ಯೆಗಳಿರುತ್ತದೆ, ನೋವುಗಳಿರುತ್ತದೆ. ಯಾವತ್ತಿಗೂ ಯಾರೊಂದಿಗೂ ನೀನು ನಿನ್ನನ್ನು ಹೋಲಿಕೆ ಮಾಡಿಕೊಳ್ಳಬೇಡ. ಹಾಗಂತ ಯಾರನ್ನು ಹೋಲಿಕೆ ಮಾಡುವ ಅವಶ್ಯಕತೆ ನಿನಗೆ ಇಲ್ಲ. ನಿನ್ನ ಗಮನ ಯಾವತ್ತಿದ್ರೂ ನಿನ್ನ ಗುರಿಯ ಕಡೆಗೆ ಇರಬೇಕೇ ವಿನಃ ನಿನ್ನನ್ನು ಗುರಾಯಿಸುವವರ ಕಡೆಗೆ ಅಲ್ಲ. ಹಾಲು ಕೊಟ್ಟವರೆಲ್ಲ ತಾಯಿಯಾಗಕ್ಕಾಗಲ್ಲ, ಹಣ ಇದ್ದವರೆಲ್ಲ ಶ್ರೀಮಂತರಾಗಕ್ಕಾಗಲ್ಲ. ಜನ್ಮ ಕೊಟ್ಟವಳೇ ತಾಯಿ, ಸತ್ತ ಮೇಲೆ 4 ಜನರ ಬಾಯಲ್ಲಿ ಹೊಗಳಿಸಿಕೊಳ್ಳುವವನೇ ನಿಜವಾದ ಶ್ರೀಮಂತ. ಅವರು ನನ್ನವರು, ಇವರು ನನ್ನವರು ಅಂತ ಬರೀ ನೀನು ಅಂದುಕೊಂಡರೆ ಸರಿ ಹೋಗಲ್ಲ. ಅವರು ಕೂಡ ಅನ್ಕೋಬೇಕು, ಇಲ್ಲ ಅಂದ್ರೆ ಅದು ಭ್ರಮೆ ಆಗುತ್ತೆ. ಆಗ ತಾನೇ ಅದಕ್ಕೆ ಸಂಬಂಧ ಅಂತ ಕರೀತಾರೆ. ನಿನ್ನನ್ನ ಯಾರು ಬಿಟ್ಟು ಹೋದರೇನಂತೆ ಯೋಚನೆ ಮಾಡಬೇಡ. ನಿನ್ನ ಜೊತೆ ಭಗವಂತನಿದ್ದಾನೆ. ನೀನು ಕೇವಲ ಆ ಭಗವಂತನ ಮೇಲೆ ನಂಬಿಕೆ ಇಡು. ರೋಗಿಗಳ ಮಧ್ಯೆ ವೈದ್ಯರು ಹೇಗೆ ಇರ್ತಾರೋ ಹಾಗೆ ನಿನ್ನ ಮಧ್ಯೆ ಕೆಟ್ಟವರೂ ಇರ್ತಾರೆ, ಒಳ್ಳೆಯವರೂ ಇರ್ತಾರೆ. ಜೀವನದಲ್ಲಿ ನೀನು ಗೆಲುವಿಗಾಗಿ ಹೋರಾಟ ಮಾಡಬೇಕು. ಕೊಂಕು ಮಾತನಾಡುವವರ ಬಗ್ಗೆ ತಲೆಕೆಡಿಸಿಕೊಳ್ಳಬಾರದು. ಯಾಕೆಂದರೆ ಹುಲಿ ಬೆಟ್ಟದಿಂದ ಕೆಳಗೆ ಇಳಿಯುವಾಗ ನಾಯಿಗಳು ಬೊಗಳುವುದು ಸಹಜ. ಏಳು ಬೀಳು ಪ್ರತಿಯೊಬ್ಬರ ಜೀವನದಲ್ಲೂ ಸಹಜ. ಬಿದ್ದೆ ಅಂತ ಸೋಲನ್ನು ಒಪ್ಪಿಕೊಳ್ಳಬಾರದು. ಗೆಲ್ಲಬೇಕು. ನೀನು ಗೆದ್ದು ಜಗತ್ತಿಗೆ ಮಾದರಿಯಾಗಬೇಕು. ನಿನ್ನ ಕಣ್ಣೀರನ್ನ ಇಲ್ಲಿ ಯಾರೂ ಗಮನಿಸುವುದಿಲ್ಲ. ನಿನ್ನ ನೋವನ್ನ ಯಾರೂ ಗುರುತಿಸುವುದಿಲ್ಲ. ನಿನ್ನ ಕಷ್ಟಗಳನ್ನ ಯಾರೂ ತೀರಿಸುವುದಿಲ್ಲ. ಆದರೆ ನಿನ್ನ ತಪ್ಪುಗಳನ್ನ ಹುಡುಕುವುದರಲ್ಲಿ ಮಾತ್ರ ಜನ ಮುಂದೆ ಇರ್ತಾರೆ. ಚಿಂತೆ ಮಾಡುವುದನ್ನು ಬಿಟ್ಟು ಬಿಡು. ನಿನ್ನ ಬದುಕಿನ ಬಂಡಿಯನ್ನು ನೀನೇ ಚಲಾಯಿಸಬೇಕೇ ಹೊರತು ಬೇರೆಯವರಲ್ಲ. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ಮೋಟಿವೇಶನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.